Welcome to Commerce Classes. Second PUC 2024-25 ಅಕಾಡೆಮಿಕ್ ಇಯರ್ಗೆ ಕರ್ನಾಟಕ PU ಬೋರ್ಡಿಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ದಾರೆ. ಇವತ್ತು ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬ್ಲೂ ಪ್ರಿಂಟನ್ನು ನೋಡೋಣ. ಅಕೌಂಟೆನ್ಸಿ ಲಾಸ್ಟ್ ಇಯರ್ ಎಕ್ಸಾಮ್ಗೂ ಈ ಇಯರ್ ಎಕ್ಸಾಮ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ ನೋಡಿದ್ರೆ, ಲಾಸ್ಟ್ ಇಯರ್ ನಾವು ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ 3 ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಮೂರಕ್ಕೂ ಕೂಡ ಒಂದೇ ಒಂದು ಬ್ಲೂ ಪ್ರಿಂಟ್ ಅನ್ನ ಬಿಟ್ಟಿದ್ರು. ಬಟ್ ಈ ಇಯರ್ ಅಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ಸ್ ನ ಬಿಟ್ಟಿದ್ದಾರೆ, 3 ಬ್ಲೂ ಪ್ರಿಂಟ್ ಅನ್ನ ಸಪರೇಟ್ ಆಗಿ ಬಿಟ್ಟಿದ್ದಾರೆ. ಫಸ್ಟ್ ನಾವೀಗ ಆನ್ಯಲ್ ಎಕ್ಸಾಮ್ ಹಾಗೆ ಮಿಡ್ ಟರ್ಮ್ ಎಕ್ಸಾಮ್ ತುಂಬಾನೇ ಹತ್ರ ಇದೆ. ಮಿಡ್ ಟರ್ಮ್ ಎಕ್ಸಾಮ್ಗೂ ಕೂಡ ಇದೇ ಬ್ಲೂ ಪ್ರಿಂಟ್ ಅಪ್ಲೈ ಆಗುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ನಾವು ಓದಬೇಕಾದ್ರೆ ಯಾವ ಚಾಪ್ಟರ್ಸ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು, ಯಾವ ಚಾಪ್ಟರ್ಸ್ ಇಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು ಅಲ್ವಾ. ಸೊ ಫಸ್ಟ್ ನಾವು ಯಾವ್ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟರ್ ಇಂದ 6 ಮಾರ್ಕ್ಸ್ಗೆ ಇಂಪಾರ್ಟೆಂಟ್, 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದೆಲ್ಲದನ್ನು ಕೂಡ ನಾವು ಡಿಟೈಲ್ ಆಗಿ ನೋಡೋಣ. ಹಾಗೇನೆ ಮಾಡೆಲ್ ಕ್ವಶನ್ ಪೇಪರ್ ಏನಿದೆ, ಮಾಡೆಲ್ ಕ್ವಶನ್ ಪೇಪರ್ ಕೂಡ ನೋಡೋಣ. ಇದಿಷ್ಟು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬ್ಲೂ ಪ್ರಿಂಟ್ ಅನ್ನ ನೋಡೋದಾದ್ರೆ 2024-2025ಗೆ ಅಕಾಡೆಮಿಕ್ ಇಯರ್ಗೆ ಕರ್ನಾಟಕ ಗೌರ್ಮೆಂಟ್ ಇಂದ PU ಡಿಪಾರ್ಟ್ಮೆಂಟ್ ಇಂದ ರಿಲೀಸ್ ಆಗಿದೆ. ಸೊ ಲಾಸ್ಟ್ ಇಯರ್ ತರನೇ ನಿಮ್ಗೆ 80 ಮಾರ್ಕ್ಸ್ಗೆನೆ ಕ್ವಶನ್ ಪೇಪರ್ ಇರುತ್ತೆ. ಇನ್ನ 20 ಮಾರ್ಕ್ಸ್ಗೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಈ 20 ಮಾರ್ಕ್ಸ್ ಅಲ್ಲಿ ನಿಮ್ಮ ಅಸೈನ್ಮೆಂಟ್ ಆಗಿರ್ಬೋದು, ಹಾಗೇನೆ ಟೆಸ್ಟ್, ನೀವು ಯಾವ ರೀತಿ ಟೆಸ್ಟ್, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್, ಪ್ರಿಪರೇಟರಿ ಯಾವ ರೀತಿ ನೀವು ಓದಿ ಬರ್ದಿದ್ದೀರಾ ಅದ್ರ ಬೇಸ್ ಮೇಲೆ, ಹಾಗೇನೆ ನಿಮ್ಮ ಅಟೆಂಡೆನ್ಸ್ ಮೇಲೆ ನಿಂತಿರುತ್ತೆ. ಈ 20 ಮಾರ್ಕ್ಸ್ ನ ಆದಷ್ಟು 18, 19 ಅಥವಾ 20 ತಗೊಳೋದಕ್ಕೆ ಟ್ರೈ ಮಾಡಿ. ಆಗ ನಿಮ್ ಸ್ಕೋರ್ ತುಂಬಾನೇ ಚೆನ್ನಾಗಾಗುತ್ತೆ. ನಿಮ್ಗೆ ಅಷ್ಟು ಔಟ್ ಆಫ್ ಔಟ್ ಮಾರ್ಕ್ಸ್ ಬೇಕು ಅನ್ನೋದಾದ್ರೆ ನೀವು ಎಲ್ಲಾ ಟೆಸ್ಟ್ಗಳು ಕೂಡ ಚೆನ್ನಾಗಿ ಅಟೆಂಡ್ ಮಾಡ್ಬೇಕಾಗುತ್ತೆ. ಓಕೆ, ಸುಮ್ನೆ ಏನೋ ಟೆಸ್ಟ್ ಮಾಡ್ತಾರೆ ಬಿಡಪ್ಪ ಹೋಗಿ ಬರೆದು ಬರ್ತೀನಿ ಅಂತ ಬರಿಬಾರ್ದು. 80 ಮಾರ್ಕ್ಸ್ ಇರುತ್ತೆ. ಈ 80 ಮಾರ್ಕ್ಸ್ ಅಲ್ಲಿ ಏನೇನೆಲ್ಲ ಇರುತ್ತೆ, MCQ ಕ್ವಶನ್ಸ್ ಇರುತ್ತೆ 5, ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ ಇರುತ್ತೆ 5, ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ, ಹಾಗೇನೆ ಶಾರ್ಟ್ 1 ಮಾರ್ಕ್ಸ್ ಆನ್ಸರ್ ಕ್ವಶನ್ಸ್ ಇರುತ್ತೆ. ಇದಿಷ್ಟು ಕೂಡ 1 ಮಾರ್ಕ್ ಕ್ವಶನ್. ಇದಕ್ಕೆ ಯಾವುದೇ ಒಂದು ಎಕ್ಸ್ಟ್ರಾ ಆಪ್ಷನ್ ಕ್ವಶನ್ಸ್ ಇರೋದಿಲ್ಲ, ಚಾಯ್ಸ್ ಇರೋದಿಲ್ಲ. ಏನು 5 ಕ್ವಶನ್ಸ್ ಕೊಟ್ಟಿರ್ತಾರೆ ಅದಷ್ಟನ್ನು ಕೂಡ ನಾವು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. 20 ಮಾರ್ಕ್ಸ್ ಇರುತ್ತೆ. 20 ಕ್ವಶನ್ಸ್ 20 ಮಾರ್ಕ್ಸ್ ಫಸ್ಟ್ ಸೆಕ್ಷನ್. ನೆಕ್ಸ್ಟ್ ಸೆಕೆಂಡ್ ಸೆಕ್ಷನ್ ಅಲ್ಲಿ ನಾವು ಪಾರ್ಟ್ ಬಿ ಲಿ ನೋಡೋದಾದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಈ 2 ಮಾರ್ಕ್ಸ್ ಕ್ವಶನ್ 5 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ನಾವು ಅದರಲ್ಲಿ ಯಾವ್ದಾದ್ರೂ 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಓಕೆ, 5 ಕ್ವಶನ್ಸ್ ಅಲ್ಲಿ ಎನಿ 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಟೋಟಲ್ ಈ ಸೆಕ್ಷನ್ ಇಂದ 10 ಮಾರ್ಕ್ಸ್, ಇದರಲ್ಲಿ 6 ಮಾರ್ಕ್ಸ್ ನಮ್ಗೆ ಇರುತ್ತೆ. ನೆಕ್ಸ್ಟ್ ಲಾಂಗ್ ಆನ್ಸರ್ ಕ್ವಶನ್, 6 ಮಾರ್ಕ್ಸ್ ಕ್ವಶನ್ ಅಂಡ್ 12 ಮಾರ್ಕ್ಸ್ ಕ್ವಶನ್. ಓಕೆ, 6 ಮಾರ್ಕ್ಸ್ ಕ್ವಶನ್ ಅಲ್ಲೂ ಅಷ್ಟೇ 5 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಈ ಒಂದು ಮೈನ್ ಇಂದ ನಮ್ಗೆ 18 ಮಾರ್ಕ್ಸ್. ನೆಕ್ಸ್ಟ್ 12 ಮಾರ್ಕ್ಸ್ ಕ್ವಶನ್ ಅಲ್ಲಿ 6 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. 6ರಲ್ಲಿ 3 ಕ್ವಶನ್ಸ್ ಗೊತ್ತಿರಲ್ವಾ ನಮ್ಗೆ. ನೀವು ಚೆನ್ನಾಗಿ ಓದಿರ್ತೀರಾ ಎಲ್ಲಾ ಚಾಪ್ಟರ್ಸ್ ಅಂತ ಹೇಳಿದ್ರೆ, ಎಲ್ಲದು ಬೇಡ, ಒಂದು 4 ಚಾಪ್ಟರ್ ನೀವು ಕರೆಕ್ಟ್ ಆಗಿ ಓದಿದ್ದೀರಾ 12 ಮಾರ್ಕ್ಸ್ ಬರೋದು ಅಂತ ಹೇಳಿದ್ರೆ, ಅದ್ 4ರಲ್ಲಿ 3 ನಿಮ್ಗೆ ಯಾವ್ದು ಚೆನ್ನಾಗಿ ಗೊತ್ತು ಅದನ್ನ ನೀವು ಅಟೆಂಡ್ ಮಾಡಬಹುದು. ಎಷ್ಟು ಟೋಟಲ್ 36 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ವೈಸ್ ನಿಮ್ಗೆ ಯಾವ್ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಬರುತ್ತೆ, 1 ಮಾರ್ಕ್ ಕ್ವಶನ್ ಹಾಗೆ 6 ಮಾರ್ಕ್ಸ್, ಅದೇ ರೀತಿ 12 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಈ ಒಂದು ಚಾಪ್ಟರ್ ಇಂದ ನಿಮ್ಗೆ ಟೋಟಲ್ 10 ಮಾರ್ಕ್ಸ್ಗೆ ಇರುತ್ತೆ. ಒಂದು 2 ಮಾರ್ಕ್ಸ್ ಕ್ವಶನ್ಸ್, ಒಂದು MCQ ಕ್ವಶನ್ಸ್ ಆಗಿರ್ಬೋದು, ಒಟ್ಟು 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, 6 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, 1 ಮಾರ್ಕ್ ಕ್ವಶನ್ ಮತ್ತೆ ಅಂದ್ರೆ ಟೋಟಲ್ 2 1 ಮಾರ್ಕ್ ಕ್ವಶನ್ಸ್, ಒಂದು 2 ಮಾರ್ಕ್ಸ್ ಕ್ವಶನ್ಸ್, ಒಂದು 6 ಮಾರ್ಕ್ಸ್ ಕ್ವಶನ್ಸ್. ಟೋಟಲ್ ಆಗಿ ನಿಮ್ಗೆ ಫಸ್ಟ್ ಚಾಪ್ಟರ್ ಇಂದ 10 ಮಾರ್ಕ್ಸ್ಗೆ ಇರುತ್ತೆ. ಇದ್ರ ಕೆಳಗಡೆ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ್ಯಾವ ಚಾಪ್ಟರ್ ಅಲ್ಲಿ ಯಾವುದು ಇಂಪಾರ್ಟೆಂಟ್ 6 ಮಾರ್ಕ್ಸ್ ಕ್ವಶನ್ಸ್. ಓಕೆ, ಅದನ್ನ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ 2 ಮಾರ್ಕ್ಸ್ಗೆ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ 8 ಮಾರ್ಕ್ಸ್ಗೆ ಇರುತ್ತೆ. ಸೆಕೆಂಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಈ ಒಂದು ಚಾಪ್ಟರ್ ಇಂದ ನಿಮ್ಗೆ 8 ಮಾರ್ಕ್ಸ್ಗೆ ಇರುತ್ತೆ. ಒಂದು 1 ಮಾರ್ಕ್ ಕ್ವಶನ್ ಒಂದು, 6 ಮಾರ್ಕ್ಸ್ ಕ್ವಶನ್ ಒಂದು, ಮತ್ತೆ 1 ಮಾರ್ಕ್, ಅಂದ್ರೆ
ಎರಡು ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಒಂದು MCQ ಆಗಿರ್ಬೋದು, ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ಬೋದು, ಇಲ್ಲ ಮ್ಯಾಚ್ ದ ಫಾಲೋವಿಂಗ್ ಆಗಿರ್ಬೋದು, ಅಥವಾ ಒನ್ ವರ್ಡ್ ಕ್ವಶನ್ ಆಗಿರ್ಬೋದು. ಸೊ ಈ 4ರಲ್ಲಿ ನಿಮ್ಗೆ ಯಾವ್ದ್ರಲ್ಲಾದ್ರು 2ರಲ್ಲಿ 1 ಮಾರ್ಕ್ಸಿಗೆ 2 ಕ್ವಶನ್ಸ್ ಇರುತ್ತೆ. ಒಂದು 6 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್ 22 ಮಾರ್ಕ್ಸಿಗೆ ಇರುತ್ತೆ. ಹೈಯೆಸ್ಟ್ ನಿಮ್ಗೆ ಈ ಒಂದು ಚಾಪ್ಟರ್ ಇಂದಾನೆ ಮಾರ್ಕ್ಸ್ ಕ್ವಶನ್ಸ್ ರೈಸ್ ಆಗಿರೋದು 22 ಕ್ವಶನ್ಸ್, 22 ಮಾರ್ಕ್ಸ್. 1 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್ ಅಂದ್ರೆ ಎರಡು 1 ಮಾರ್ಕ್ಸ್ ಕ್ವಶನ್ಸ್, ಒಂದು 2 ಮಾರ್ಕ್ ಕ್ವಶನ್, ಹಾಗೇನೆ 6 ಮಾರ್ಕ್ಸಿಗೆ ಒಂದು ಕ್ವಶನ್, 12 ಮಾರ್ಕ್ಸಿಗೆ ಒಂದು ಕ್ವಶನ್. ಈ 12 ಮಾರ್ಕ್ಸಿಗೆ ಅಡ್ಮಿಷನ್ ಇಂದನಾದ್ರೂ ಬರ್ಬೋದು, ಸೆಕೆಂಡ್ ಚಾಪ್ಟರ್ ಇಂದನಾದ್ರೂ ಬರ್ಬೋದು, ಇಲ್ಲ ರಿಟೈರ್ಮೆಂಟ್ ಇಂದನಾದ್ರೂ ಕೂಡ ಕ್ವಶನ್ಸ್ ಬರ್ಬೋದು ಅಂತ ಹೇಳಿರೋದು. ಈ ಎರಡರಲ್ಲಿ ಒಂದು 12 ಮಾರ್ಕ್ಸಿಗೆ ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಈ ಒಂದು ಚಾಪ್ಟರ್ ಇಂದ 14 ಮಾರ್ಕ್ಸಿಗೆ ಇರುತ್ತೆ. 14 ಮಾರ್ಕ್ಸ್ ಅಲ್ಲಿ ನಿಮ್ಗೆ 1 ಮಾರ್ಕ್ಸಿಗೆ ಒಂದು 1 ಮಾರ್ಕ್ಸ್ ಹಾಗೆ 12 ಮಾರ್ಕ್ಸ್. 12 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ, 1 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಶೇರ್ ಕ್ಯಾಪಿಟಲ್. ಈ ಒಂದು ಚಾಪ್ಟರ್ ಇಂದ ನಿಮ್ಗೆ 16 ಮಾರ್ಕ್ಸಿಗೆ ಇರುತ್ತೆ. ಓಕೆ, ಶೇರ್ ಕ್ಯಾಪಿಟಲ್ ಚಾಪ್ಟರ್ ಇಂದ 16 ಮಾರ್ಕ್ಸಿಗೆ 1 ಮಾರ್ಕ್, 2 ಮಾರ್ಕ್, 12 ಮಾರ್ಕ್ಸ್ ಕ್ವಶನ್, ಅದೇ ರೀತಿ 1 ಮಾರ್ಕ್. 1 ಮಾರ್ಕಿಗೆ ನಿಮ್ಗೆ ಎಷ್ಟು ಕ್ವಶನ್ ಬಂದಿದೆ? 2 ಕ್ವಶನ್ಸ್, 2 ಮಾರ್ಕ್ಸ್ ಇಂದ ಒಂದು ಕ್ವಶನ್, ಹಾಗೆ 12 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಇರುತ್ತೆ. ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಚಾಪ್ಟರ್ ಇಶ್ಯೂ ಅಂಡ್ ರಿಡಂಪ್ಷನ್ ಆಫ್ ಡಿಬೆಂಚರ್ 14 ಮಾರ್ಕ್ಸಿಗೆ ಇರುತ್ತೆ. ಈ ಒಂದು ಚಾಪ್ಟರ್ ಇಂದ 1 ಮಾರ್ಕ್ಸಿಗೆ ಒಂದು ಕ್ವಶನ್, ಹಾಗೆ 1 ಮಾರ್ಕ್, ನೆಕ್ಸ್ಟ್ 12 ಮಾರ್ಕ್. 1 ಮಾರ್ಕಿಗೆ 2 ಕ್ವಶನ್ಸ್ ಇರುತ್ತೆ, ನೆಕ್ಸ್ಟ್ 12 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಸೆವೆಂತ್ ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ. ಈ ಒಂದು ಚಾಪ್ಟರ್ ಇಂದ 10 ಮಾರ್ಕ್ಸಿಗೆ ಇರುತ್ತೆ. ಅಲರ್ಟ್ ಆಗಿದೆ. 1 ಮಾರ್ಕ್, 2 ಮಾರ್ಕ್ಸ್ ಒಂದು ಕ್ವಶನ್, 1 ಮಾರ್ಕ್ ಹಾಗೆ 6 ಮಾರ್ಕ್ಸ್. ಅಂದ್ರೆ 6 ಮಾರ್ಕ್ಸಿಗೆ ಒಂದು, 1 ಮಾರ್ಕ್ ಇಂದು 2 ಕ್ವಶನ್, 2 ಮಾರ್ಕ್ಸ್ ಇಂದು ಒಂದು ಕ್ವಶನ್ ರೈಸ್ ಆಗುತ್ತೆ. ನೆಕ್ಸ್ಟ್ ಏತ್ ಚಾಪ್ಟರ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಈ ಒಂದು ಚಾಪ್ಟರ್ ಇಂದ 14 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್, 1 ಮಾರ್ಕ್, 1 ಮಾರ್ಕ್ ಇಂದು 2 ಕ್ವಶನ್, ಹಾಗೆ 12 ಮಾರ್ಕ್ಸ್ ಇಂದು ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ 10th ಚಾಪ್ಟರ್, 9th ಚಾಪ್ಟರ್, ಇದು ರೇಷಿಯೋಸ್. ಈ ರೇಷಿಯೋಸ್ ಮೇಲೆ 14 ಮಾರ್ಕ್ಸ್ ಇರುತ್ತೆ. 1 ಮಾರ್ಕ್ಸ್, 1 ಮಾರ್ಕ್, 1 ಮಾರ್ಕಿಗೆ 2 ಕ್ವಶನ್ಸ್, ಹಾಗೆ 12 ಮಾರ್ಕ್ಸಿಗೆ ಒಂದು ಕ್ವಶನ್ ಇರುತ್ತೆ. 10th ಚಾಪ್ಟರ್ ಫಂಡ್ ಫ್ಲೋ ಅನಾಲಿಸಿಸ್. ಈ ಒಂದು ಚಾಪ್ಟರ್ ಮೇಲೆ 10 ಮಾರ್ಕ್ಸಿಗೆ ಇರುತ್ತೆ. 1 ಮಾರ್ಕ್ಸ್, 2 ಮಾರ್ಕ್ ಒಂದು ಕ್ವಶನ್, 1 ಮಾರ್ಕ್ ಹಾಗೆ 6 ಮಾರ್ಕ್ಸ್. 6 ಮಾರ್ಕ್ಸಿಗೆ ಒಂದು, 1 ಮಾರ್ಕ್ಗೆ 2 ಕ್ವಶನ್, 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸ್ ಇರುತ್ತೆ. ಈಗ ನಮಗೆ ಗೊತ್ತಾಯ್ತು ಯಾವ್ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಮಾರ್ಕ್ಸ್, ನಾವು ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಯ್ತು ಅಲ್ವಾ. ನೆಕ್ಸ್ಟ್ ಯಾವ್ಯಾವ ಚಾಪ್ಟರ್ ಇಂದ ನಿಮ್ಗೆ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಅವರೇನೆ ಬೋರ್ಡ್ ಇಂದಾನೆ ಅನೌನ್ಸ್ ಮಾಡಿದ್ದಾರೆ. ಓಕೆ, ಸೊ ನೋಡೋಣ. ಅವ್ರು ಹೇಳಿರೋ ಪ್ರಕಾರ 5 MCQ ಕ್ವಶನ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲಾಂಕ್ಸ್, 5 ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್, ಹಾಗೇನೆ ನೆಕ್ಸ್ಟ್ 5 ಕ್ವಶನ್ಸ್ ವೆರಿ ಶಾರ್ಟ್ ಆನ್ಸರ್. ಇದನ್ನ ಅವರು ಯಾವ್ಯಾವ 1 ಮಾರ್ಕ್ ಕ್ವಶನ್ ಅಂತ ಇದೆ ಅದರಿಂದ ತೆಗಿತಾರೆ. ಒಂದು MCQ ಏನಾದ್ರು ಬರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆದ್ರೂ ಬರ್ಬೋದು, ಬಟ್ 1 ಮಾರ್ಕಿಗೆ ಒಂದು ಕ್ವಶನ್ ಬರುತ್ತೆ ಅಂತ. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ ಯಾವ್ದ್ರಿಂದ ಬರುತ್ತೆ? ಫಸ್ಟ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫಿಫ್ತ್ ಚಾಪ್ಟರ್, ಸೆವೆಂತ್ ಚಾಪ್ಟರ್, 10th ಚಾಪ್ಟರ್. ಇಷ್ಟು ಚಾಪ್ಟರ್ಸ್ ಇಂದ ನಿಮ್ಗೆ 2 ಮಾರ್ಕ್ಸ್ಗೆ ಇರುತ್ತೆ. ನಮಗೆ ಗೊತ್ತಾಯ್ತು ಈ 5 ಚಾಪ್ಟರ್ ನ ಓದ್ಕೊಂಡ್ರೆ ಸಾಕು 2 ಮಾರ್ಕ್ಸ್ ಕ್ವಶನ್ಗೆ ಅಟೆಂಡ್ ಮಾಡೋದಕ್ಕೆ ಅಂತ. ಏನ್ ಕೇಳ್ಬೋದು 2 ಮಾರ್ಕ್ಸ್ಗೆ? ಡೆಫಿನೇಷನ್ ಕೇಳ್ಬೋದು, ಮೀನಿಂಗ್ ಕೇಳ್ಬೋದು, ಇಲ್ಲ ಯಾವ್ದಾದ್ರು ಎನಿ 2 ಫೀಚರ್ಸ್ ಕೇಳ್ಬೋದು, 2 ಮೆರಿಟ್ಸ್, 2 ಡಿಮೆರಿಟ್ಸ್, 2 ಟೈಪ್ಸ್, 2 ಎಕ್ಸಾಂಪಲ್ಸ್, 2 ಸಿಚುಯೇಷನ್, 2 ಸರ್ಕಮ್ಸ್ಟಾನ್ಸಸ್, ಸ್ಟೆಪ್ಸ್, ಡಿಫ್ರೆನ್ಸಸ್, ಮೆಥಡ್ಸ್, ಡಿಫ್ರೆನ್ಸಸ್ ಕೇಳ್ಬೋದು, ಇಲ್ಲ ಮೆಥಡ್ಸ್, ಸ್ಮಾಲ್ ಕ್ಯಾಲ್ಕುಲೇಷನ್ ಇದ್ರೆ ಕೇಳ್ಬೋದು. ಅಂದ್ರೆ ರಿಟೈರ್ಮೆಂಟ್ ಒಂದು ಚಾಪ್ಟರ್ ಅಲ್ಲಿ ಏನಾದ್ರು ಕೇಳಿದ್ರೆ ನಿಮ್ಗೆ ಈಗ ಏನೋ 3 ಜನದ ಒಂದು ರೇಷಿಯೋಸ್ ನ ಕೊಟ್ಬಿಟ್ಟು ಒಬ್ಬ ರಿಟೈರ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ರೇಷಿಯೋ ಏನಾಗುತ್ತೆ, ನ್ಯೂ ರೇಷಿಯೋ, ಆ ರೀತಿ ಚಿಕ್ಕ ಕ್ಯಾಲ್ಕುಲೇಷನ್ ಅಂತ ಕೇಳ್ಬೋದು. ಇಲ್ಲ ಜರ್ನಲ್ ಎಂಟ್ರೀಸ್ ನ ಕೇಳ್ಬೋದು, ಯಾವ ರೀತಿ ನಾವು ಕ್ಲೋಸ್ ಮಾಡ್ತೀವಿ ರಿಟೈರ್ಮೆಂಟ್ ಅನ್ನ, ಇಲ್ಲ ಪ್ರಾಫಿಟ್ ಬಂದ್ರೆ ಯಾವ ರೀತಿ ಕ್ಲೋಸ್ ಆಗುತ್ತೆ, ಇಲ್ಲ ಲಾಸ್ ಬಂದ್ರೆ ಯಾವ ರೀತಿ ಕ್ಲೋಸ್ ಆಗುತ್ತೆ, ಅಸೆಟ್ಸ್ ನ ಪಾರ್ಟ್ನರ್ ತಗೊಂಡೋದ್ರೆ ಏನಂತ ಕ್ಲೋಸ್ ಆಗುತ್ತೆ ಜರ್ನಲ್ ಎಂಟ್ರಿ, ಲಯಬಿಲಿಟೀಸ್ ನ ತಗೊಂಡೋದ್ರೆ ಏನ್ ಜರ್ನಲ್ ಎಂಟ್ರಿ ಬರುತ್ತೆ, ಇದಕ್ಕೆ ರಿಲೇಟೆಡ್ ಆಗಿ ಜರ್ನಲ್ ಎಂಟ್ರೀಸ್ ನ ಕೇಳ್ಬೋದು. ಇದ್ರಲ್ಲಿ ಯಾವ್ದಾದ್ರೂ ಒಟ್ಟಿಗೆ ಒಂದು ನಿಮ್ಗೆ ಈ ರೀತಿ ಕ್ವಶನ್ಸ್ ಇರುತ್ತೆ. ಈ 5 ಚಾಪ್ಟರ್ ಅಲ್ಲಿ ನಾವು ನೋಡ್ಕೋಬೇಕು.
ನೆಕ್ಸ್ಟ್ 6 ಮಾರ್ಕ್ಸಿಗೆ ಏನೇನು ಇಂಪಾರ್ಟೆಂಟ್ 6 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವುದು ಅಂತ ಅವರೇನೆ ಕೊಟ್ಟಿದ್ದಾರೆ ನೋಡೋಣ. ಚಾಪ್ಟರ್ 1 ನಲ್ಲಿ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಈ ಅಪ್ರೋಪ್ರಿಯೇಷನ್ ಅಕೌಂಟ್ ಒಂದು ಪ್ರಾಬ್ಲಮ್ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ವೆನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿತ್ಡ್ರಾ ಎವ್ರಿ ಮಂತ್ ಕೂಡ ಫಿಕ್ಸ್ಡ್ ಅಮೌಂಟ್ ಅನ್ನ ವಿತ್ಡ್ರಾ ಮಾಡೋದಾಗಿರ್ಬೋದು, ಇಲ್ಲ ಕ್ವಾರ್ಟರ್ಲಿ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ವೆನ್ ವೇರಿಯಿಂಗ್ ಅಮೌಂಟ್, ಅಂದ್ರೆ ಒಂದ್ಸಲ 10,000 ವಿತ್ಡ್ರಾ ಮಾಡ್ತಾರೆ, ಒಂದ್ಸಲ 5,000 ವಿತ್ಡ್ರಾ ಮಾಡ್ತಾರೆ. ಈ ರೀತಿ ಡಿಫ್ರೆಂಟ್ ಒಂದು ಕ್ವಶನ್ಸ್ ಕೂಡ ಅಮೌಂಟ್ ಅನ್ನ ವಿತ್ಡ್ರಾ ಮಾಡೋ ಕ್ವಶನ್ಸ್ ಕೂಡ ರೈಸ್ ಆಗ್ಬೋದು. ಈ ಎರಡರಲ್ಲಿ ಯಾವ್ದಾದ್ರು ಒಂದು, ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಗಿರ್ಬೋದು. ಈ ಎರಡರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಆರ್ ಥರ್ಡ್ ಚಾಪ್ಟರ್, ಇದ್ರಲ್ಲೂ ಅಷ್ಟೇ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ NPSR ಅನ್ನ ಕೇಳ್ಬೋದು, ಇಲ್ಲ ಸ್ಯಾಕ್ರಿಫೈಸ್ ರೇಷಿಯೋ. ರಿಟೈರ್ಮೆಂಟ್ ಅನ್ನ ತಗೊಂಡ್ರೆ NPSR ಆರ್ ಗೇನ್ ರೇಷಿಯೋ, ಆಲ್ಮೋಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಆರ್ ಗೇನ್ ರೇಷಿಯೋ, ಈ ಎರಡರಲ್ಲಿ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಡೆತ್ ಆಫ್ ಎ ಪಾರ್ಟ್ನರ್, ಇದರಲ್ಲಿ ಒಂದು ಫಿಕ್ಸ್ಡ್ ಕ್ವಶನ್, ಪ್ರಿಪರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಕೇಳ್ಬೋದು ಅಥವಾ ಎಕ್ಸಿಕ್ಯೂಟರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಕೇಳ್ಬೋದು. ಈ ಎರಡರಲ್ಲಿ ಒಂದು ಕ್ವಶನ್ ಫಿಕ್ಸ್ಡ್. ನೆಕ್ಸ್ಟ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನೀಸ್ ಆಕ್ಟ್ 2013 ಆಸ್ ಪರ್ ಕಂಪನೀಸ್ ಆಕ್ಟ್ 2013 ಪ್ರಕಾರ ಪ್ರಿಪೇರ್ ಮಾಡೋದಕ್ಕೆ ಕೇಳ್ಬೋದು. ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಕಂಪನಿ ಆಸ್ ಪರ್ ಕಂಪನೀಸ್ ಆಕ್ಟ್ 2013, ಇಲ್ಲ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈ ಎರಡರಲ್ಲಿ ನಿಮಗೆ ಒಂದು ಕ್ವಶನ್ ಇರುತ್ತೆ ಫಿಕ್ಸ್ಡ್. ನೆಕ್ಸ್ಟ್ ಫಂಡ್ ಫ್ಲೋ ಅನಾಲಿಸಿಸ್, ಈ ಒಂದು ಚಾಪ್ಟರ್ ಇಂದ ಪ್ರಿಪರೇಷನ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಅಸರ್ಟೈನ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಅಸರ್ಟೈನ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಈ ಯಾವ್ದ್ರಲ್ಲಾರು ಒಂದು ಕ್ವಶನ್ ಇರುತ್ತೆ. ಓಕೆ, ನೆಕ್ಸ್ಟ್ 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡೋಣ. ಮುಂಚೆ ಒಂದು ಅನೌನ್ಸ್ಮೆಂಟ್, 12 ಮಾರ್ಕ್ಸ್ ಕ್ವಶನ್ ನೋಡೋದಕ್ಕೂ ಮುಂಚೆ ನಿಮ್ಗೆ ಸೆಕೆಂಡ್ PUC ಅಲ್ಲಿ ನಿಮ್ಗೆ ಏನಾದ್ರು ಆನ್ಲೈನ್ ಟ್ಯೂಷನ್ ಅವಶ್ಯಕತೆ ಇದೆ ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ 1 or 2 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲೇ ಸೆಕೆಂಡ್ PUC ಅಕೌಂಟೆನ್ಸಿ ಅಂತ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಬಟ್ ನಾನು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬೇಕು, ನನಗೆ ಸಜೆಷನ್ ಬೇಕು, ನಾನು ಇಂಪ್ರೂವ್ ಆಗಬೇಕು ಅನ್ನೋದಿದ್ರೆ ನೀವು ಒಂದು ಆನ್ಲೈನ್ ಟ್ಯೂಷನ್ ಅನ್ನು ತಗೋಬಹುದು. ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ನೋಟ್ಸ್ ಶೇರ್ ಮಾಡೋದಾಗಿರ್ಬೋದು, ಹಾಗೆ ಆನ್ಲೈನ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಈಗ ಮಿಡ್ ಟರ್ಮ್ ಅಷ್ಟರಲ್ಲೂ ಕೂಡ 2 ಟೆಸ್ಟ್ ಅನ್ನ 100 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡೋ ಪ್ಲಾನ್ ಇದೆ. ಹಾಗೆ PDF ನೋಟ್ಸ್ ಅನ್ನ ಶೇರ್ ಮಾಡ್ತೀವಿ ಆ ಚಾಪ್ಟರ್ಸ್ ಮೇಲೆ, ಇಂಪಾರ್ಟೆಂಟ್ ಥಿಯರಿ ಕ್ವಶನ್ಸ್ ವಿತ್ ಪ್ರಾಕ್ಟಿಕಲ್ ಆನ್ಸರ್ ಎರಡು ಕೂಡ. ನೆಕ್ಸ್ಟ್ ಸಿಲೆಬಸ್ ಮಿಡ್ ಟರ್ಮ್ಗೆ ಏನಿದೆ ಫಸ್ಟ್ ಅದನ್ನ ಫೋಕಸ್ ಮಾಡ್ತಾ ಇರೋದು. ಈಗ ನೆಕ್ಸ್ಟ್ ಮಂತ್ ಕೆಲವೊಂದು ಡಿಸ್ಟಿಕ್ ಅಲ್ಲಿ ಈ ಮಂತ್ ಎಂಡಿಂಗೇನೆ ಮಿಡ್ ಟರ್ಮ್ ಎಕ್ಸಾಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವೊಂದು ಡಿಸ್ಟಿಕ್ ಅಲ್ಲಿ October 21 ಇಂದ ಅಂತ ಹೇಳ್ತಾ ಇರೋದು. ಸೊ ಮಿಡ್ ಟರ್ಮ್ ವರ್ಗೂ ಏನ್ ಸಿಲೆಬಸ್ ಇದೆ ಫಸ್ಟ್ ನಾವು ಅದನ್ನ ಕಂಪ್ಲೀಟ್ ಮಾಡಿಬಿಟ್ಟು ಚಾಪ್ಟರ್ ವೈಸ್ ಟೆಸ್ಟ್ ಆಗಿರ್ಬೋದು ಅಥವಾ ಟೋಟಲ್ 100 ಮಾರ್ಕ್ಸ್ಗೆ 2 ಟೆಸ್ಟ್ ಕ್ವಶನ್ ಪೇಪರ್ ಅನ್ನ ಮಾಡಬೇಕು. ಯಾಕೆಂದ್ರೆ ಆ ಟೆಸ್ಟ್ ಬರೆದಾಗ ನೀವು ಏನೇ ಒಂದು ನಾವು ನಿಮ್ಗೆ ಏನ್ ಸಜೆಷನ್ ಕೊಡಬೇಕು, ನೀವು ಯಾವ್ದ್ರ ಇಂಪ್ರೂವ್ಮೆಂಟ್ ಆಗಬೇಕು, ಇಲ್ಲ ಥಿಯರಿ ಜಾಸ್ತಿ ಓದಬೇಕು, ಇಲ್ಲ ಪ್ರಾಕ್ಟಿಕಲ್ ಓದಬೇಕು, ಯಾವ್ದ್ರಲ್ಲಿ ಡಲ್ ಇದ್ದೀರಾ, ಹಾಗೆ ನಿಮ್ಮ ಡೌಟ್ ಕ್ಲಾರಿಫಿಕೇಶನ್ ಆಗಿರ್ಬೋದು, ಇದೆಲ್ಲದೂ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೆಕೆಂಡ್ PUC ಅಕೌಂಟೆನ್ಸಿ ಆನ್ಲೈನ್ ಟ್ಯೂಷನ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ 8217862317 ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫೀಸ್ ಸ್ಟ್ರಕ್ಚರ್ ಎಲ್ಲ ತಿಳ್ಕೊಬಹುದು. 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದ್ರೆ ನಮಗೆ ಟೋಟಲ್ 6 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಅದರಲ್ಲಿ ಯಾವ್ದಾದ್ರು 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಸೊ ಫಸ್ಟ್ ಒಂದು ಕ್ವಶನ್ ನಿಮ್ಗೆ ಅಡ್ಮಿಷನ್ ಚಾಪ್ಟರ್ ಅಲ್ಲಿ ಅಥವಾ ರಿಟೈರ್ಮೆಂಟ್, ಈ ಎರಡರಲ್ಲಿ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಇದ್ರ ಮೇಲೆ ನಿಮ್ಗೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್, ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಫಾರ್ ಫ್ಯೂಚರ್ ರೀಇಶ್ಯೂ ಆಗಿರ್ಬೋದು ಅಥವಾ ಪ್ರೀಮಿಯಂ ಮೇಲೆ ಇಶ್ಯೂ ಮಾಡೋದಾಗಿರ್ಬೋದು, ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಮೇಲೂ ಕೂಡ ಅಷ್ಟೇ ಒಂದು ಜರ್ನಲ್ ಎಂಟ್ರೀಸ್ 12 ಮಾರ್ಕ್ಸ್ಗೆ ಇರುತ್ತೆ. ನೆಕ್ಸ್ಟ್ ಕಂಪ್ಯಾರಿಟಿವ್ ಆರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ತುಂಬಾ ಈಸಿ ಇರೋ ಚಾಪ್ಟರ್, ಬೇಸಿಕ್ ಆಗಿ ನಾವು ತಿಳ್ಕೊಂಡ್ರು ಕೂಡ ಈ ಚಾಪ್ಟರ್ ಅಲ್ಲಿ ಈಸಿಯಾಗಿ 12 ಮಾರ್ಕ್ಸ್ ಅನ್ನ ತಗೋಬಹುದು. ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಹಾಗೇನೆ ಕ್ಯಾಲ್ಕುಲೇಷನ್ ಆಫ್ 6 ರೇಷಿಯೋಸ್ ಚಾಪ್ಟರ್ ಮೇಲೂ ಕೂಡ ಒಂದು ಕ್ವಶನ್ ಇರುತ್ತೆ. ಇದಿಷ್ಟು ಕ್ವಶನ್ ಅಲ್ಲಿ ಯಾವ್ದಾದ್ರು ನಾವು 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ಯಾವ್ದಾದ್ರು ಒಂದು 4 ಚಾಪ್ಟರ್ಸ್ ನ ಫೋಕಸ್ ಮಾಡಿದ್ರೆ ಸಾಕು. ಮಾಡಲ್ ಕ್ವಶನ್ ಪೇಪರ್ ನಿಮ್ಗೆ ಏನಾಗಿದೆ ಅಂದ್ರೆ ಸಲ ನಿಮ್ಗೆ 3 hours 15 minutes ಟೈಮ್ ಇತ್ತು.
ಓಕೆ, ಲಾಸ್ಟ್ ಟೈಮ್ ಇದ್ದಿದ್ದು. ಆದ್ರೆ ಈ ಸಲ 15 ಮಿನಿಟ್ಸ್ ಟೈಮ್ ಅನ್ನ ಕಟ್ ಮಾಡಿದರೆ 80 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂದ್ರೆ 3 ಅವರ್ಸ್ ಮಾತ್ರ ಇರುತ್ತೆ. ಇದರಲ್ಲೇನೆ ನೀವು ಕ್ವಶನ್ ಪೇಪರ್ಸ್ನು ಕೂಡ ಓದ್ಕೋಬೇಕು, ಆನ್ಸರ್ ಕೂಡ ಮಾಡಬೇಕು. ಸೊ ಟೈಮ್ ಅನ್ನ ಕರೆಕ್ಟ್ ಆಗಿ ನೀವು ಮ್ಯಾನೇಜ್ ಮಾಡಬೇಕು. ಫಸ್ಟ್ ಮೇನ್ ಅಲ್ಲಿ ನಾವು ಬ್ಲೂ ಪ್ರಿಂಟ್ ನೋಡಿದಾಗೆ ನೋಡಬಹುದು 5 MCQ ಕ್ವಶನ್ಸ್ ಇದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಇದೆ, 5 ಕ್ವಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಲಾಸ್ಟ್ ಟೈಮ್ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿರೋ ತುಂಬಾ ಕ್ವಶನ್ಸ್ ನಮಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ಆರ್ 1 ವರ್ಡ್ ಕ್ವಶನ್. ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್, ಎನಿ 3 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ 6 ಮಾರ್ಕ್ಸ್ ಕ್ವಶನ್, ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಒಂದು ಕೇಳಿದರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳಿದರೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಡೆತ್ ಆಫ್ ಎ ಪಾರ್ಟ್ನರ್ ಅಕೌಂಟ್ ಅಲ್ಲಿ ಒಂದು ಕ್ವಶನ್ ಕೇಳಿದರೆ, ನೆಕ್ಸ್ಟ್ ನಿಮ್ಗೆ ಕಂಪನೀಸ್ ಆಕ್ಟ್ 2013 ಪ್ರಕಾರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಕೇಳಿದರೆ, ಆಪರೇಟಿಂಗ್ ಕ್ಯಾಶ್ ಫ್ರಮ್ ಆಪರೇಷನ್ಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ ಈ ಒಂದು ಚಾಪ್ಟರ್ ಮೇಲೆ ಒಂದು ಕ್ವಶನ್ ಇದೆ 6 ಮಾರ್ಕ್ಸ್ಗೆ. ನೆಕ್ಸ್ಟ್ 12 ಮಾರ್ಕ್ಸ್ ಕ್ವಶನ್ ಅನ್ನ ನೋಡೋದಾದ್ರೆ ರಿಟೈರ್ಮೆಂಟ್ ಚಾಪ್ಟರ್ ಅಲ್ಲಿ ಒಂದು ಕ್ವಶನ್, ಡಿಸೊಲ್ಯೂಷನ್ ಚಾಪ್ಟರ್ ಮೇಲೆ ಒಂದು ಕ್ವಶನ್, ನೆಕ್ಸ್ಟ್ ಇಶ್ಯೂ ಆಫ್ ಶೇರ್ಸ್ ಒಂದು ಕ್ವಶನ್ ಇದೆ, ಡಿಬೆಂಚರ್ಸ್ ಇಶ್ಯೂ ಮೇಲೆ ಒಂದು ಕ್ವಶನ್ ಇದೆ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೇಳಿದರೆ, ಹಾಗೇನೆ ರೇಷಿಯೋಸ್ ಮೇಲೆ ಒಂದು ಕ್ವಶನ್ ಇದೆ. ಇದಿಷ್ಟು ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಇರೋದು. ಥ್ಯಾಂಕ್ ಯು.